ಯತಿ ಸಾರ್ವಭೌಮರಾದಂತಹ ಸುಧೀಂದ್ರ ತೀರ್ಥರೇ, ನಿಮ್ಮ ಗಾಂಭೀರ್ಯ, ನಿಮ್ಮ ಔದಾರ್ಯ, ಇವೇ ಮೊದಲಾದಂಥ ಗುಣಗಳಲ್ಲಿ ಜಗತ್ತಿನಲ್ಲಿ ನಿಮಗೆ ಸಾಟಿಯಾದಂಥ ವ್ಯಕ್ತಿಗಳು ಯಾರಾದರೂ ಕೂಡ ಇದ್ದಾರಾ? ಬರೀ ಭೂಲೋಕದಲ್ಲಿ ಅಂತ ಮಾತ್ರ ಇಷ್ಟೇ ತಿಳಿದುಕೊಳ್ಳಬೇಡಿ. ಇಡೀ 3 ಲೋಕಗಳಲ್ಲಿಯೂ ಕೂಡ, ಭೂಲೋಕ, ಭುವರ್ಲೋಕ, ಸುವರ್ಲೋಕ, 3 ಲೋಕಗಳಲ್ಲಿಯೂ ಕೂಡ ನಿಮ್ಮ ಈ ಔದಾರ್ಯಕ್ಕೆ ಸಮಾನರಾದಂಥ ವ್ಯಕ್ತಿಗಳು ಜಗತ್ತಿನಲ್ಲಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಈ ಗುಣಗಳಿಗೆ ಮಾರು ಹೋಗಿ ಅನೇಕ ಮುಸಲ್ಮಾನ ರಾಜರು ಇವರಿಗೆ ಕಪ್ಪು ಕಾಣಿಕೆಯನ್ನ, ಭೂಮಿ ದಾನವನ್ನ, ಕನಕಾಭಿಷೇಕವನ್ನ ಮಾಡೋದರ ಮೂಲಕ ಗೌರವವನ್ನ ಸಲ್ಲಿಸಿದ್ದಾರೆ ಈ ಸುಧೀಂದ್ರ ತೀರ್ಥ ಯತಿಗಳಿಗೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಧ್ರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೀಗೆ ಆ ವಿಜಯೀಂದ್ರ ತೀರ್ಥರ ಮಹಿಮೆಯನ್ನ ವರ್ಣನೆ ಮಾಡುವಂತಹ ಶ್ಲೋಕವನ್ನ ನಾರಾಯಣಾಚಾರ್ಯರು ಹೇಳ್ತಾ ಇದ್ದಾರೆ. ವಾಕ್ಯೇ ಪದೇ ಪಾದವಿಲೋಚನೋಕ್ತೌ ವ್ಯಾಸೀಯ ಶಾಸ್ತ್ರೇ ಚಕೃತಾನ್ ಪ್ರಬಂಧಾನ್ ಆಸ್ತಾಂ ಬುಧ ಶ್ರೋತುಮಶೇಷಮೇಷಾಮಾಖ್ಯಾಃ ಸಮಾಖ್ಯಾದ್ಯದಿ ಪಂಡಿತೋಸೌ. ಹೀಗೆ ವಾಕ್ಯದಲ್ಲಿ ಪ್ರತಿಯೊಂದು ಪದಗಳಲ್ಲಿ ವೇದವ್ಯಾಸ ದೇವರು ನಿರ್ಮಾಣ ಮಾಡಿದಂತಹ, ಮಧ್ವಾಚಾರ್ಯರು ಟೀಕಾಕೃತ್ಪಾದರು ರಚನೆ ಮಾಡಿದಂತಹ ಯಾವ ಸಚ್ಚಾಸ್ತ್ರಗಳಿದ್ದಾವೋ ಆ ಎಲ್ಲ ಸಚ್ಚಾಸ್ತ್ರಗಳಲ್ಲಿಯೂ ಕೂಡ ಅಪ್ರತಿಮವಾದಂತಹ ಪಾಂಡಿತ್ಯವನ್ನ ಗಳಿಸಿ ಅನೇಕ 100ಕ್ಕೂ ಹೆಚ್ಚು ಗ್ರಂಥಗಳನ್ನ ನಿರ್ಮಾಣ ಮಾಡಿದಂತಹ ಯಾವ ವಿಜಯೀಂದ್ರ ತೀರ್ಥರಿದ್ದಾರೆ ಅವರಿಗೊಂದು ಪ್ರಸಿದ್ಧವಾದಂತಹ ನಾಣ್ಣುಡಿ ಇದೆ. ಒಬ್ಬ ವಿದ್ವಾಂಸ ಅಂತ ಯಾವ ರೀತಿ ಅವನನ್ನ ಗುರುತಿಸಬೇಕು ಅಂತ ಹೇಳಿದರೆ, ಆ ಕಾಲದಲ್ಲಿ ಯಾರು ವಿಜಯೀಂದ್ರ ತೀರ್ಥ ಯತಿಗಳು ಮಾಡಿದಂತಹ 104 ಗ್ರಂಥಗಳ ಹೆಸರನ್ನ ಒಂಚೂರೂ ತಪ್ಪಿಲ್ಲದಂತೆ ಅಸ್ಖಲಿತವಾಗಿ ಸುಲಲಿತವಾಗಿ ಯಾರು ಆ ಗ್ರಂಥದ ಹೆಸರುಗಳನ್ನ ಹೇಳ್ತಾರೋ ಸಾಕು ಅವನನ್ನ ವಿದ್ವಾಂಸ ಅಂತ ಹೇಳಲಿಕ್ಕೆ. ಇನ್ನ ಆ ಯತಿಗಳು ಬರೆದ ಗ್ರಂಥಗಳ ಅಧ್ಯಯನವನ್ನ ಮಾಡಿದರೆ ವಿದ್ವಾಂಸ ಅಂತ ಹೇಳಬೇಕೆ? ಹೀಗೆ ಆ ವಿಜಯೀಂದ್ರ ತೀರ್ಥರ ಮಹಿಮೆ, ಅವರ ಗ್ರಂಥಗಳ ಮಹಿಮೆ ಅತ್ಯಂತ ಸೊಬಗು, ಹಾಗೆ ಅತ್ಯಂತ ಸ್ವಾರಸ್ಯಕರವಾದಂತಹ ಗ್ರಂಥಗಳನ್ನ ರಚನೆ ಮಾಡಿ ಕೊಟ್ಟಿದ್ದಾರೆ ಆ ವಿಜಯೀಂದ್ರ ತೀರ್ಥ ಯತಿಗಳು. ಹೀಗೆ ನಿರೂಪಣೆಯನ್ನ ಮಾಡ್ತಾ ಮುಂದೆ ಹೇಳ್ತಾ ಇದ್ದಾರೆ. सा रामचंद्र प्रतिमा जयीन्द्रात् सुधीन्द्र योगीन्द्र मगात् क्रमेण विस्तीर्ण कीर्तिर्विबभाववन्यां विख्यात विद्वज्जन वन्द्यपादः.
ಹೀಗೆ ಆ ವಿಜಯೀಂದ್ರ ತೀರ್ಥ ಯತಿಗಳ ನಂತರ ಸುಧೀಂದ್ರ ತೀರ್ಥರಿಗೆ ಆ ಪೀಠದ ಜವಾಬ್ದಾರಿಯನ್ನ ವಹಿಸಿಕೊಡ್ತಾರಂತೆ ಆ ವಿಜಯೀಂದ್ರ ತೀರ್ಥರು. ವಸ್ತುತಃ ಈ ಸುಧೀಂದ್ರ ತೀರ್ಥರು ಕ್ರಿಸ್ತ ಶಕ 1561 ವರ್ಷದಲ್ಲಿ ಭೂಮಿಯಲ್ಲಿ ಅವತಾರವನ್ನ ಮಾಡ್ತಾರೆ. ಇವರ ಪೂರ್ವಾಶ್ರಮದ ಹೆಸರು ನಾರಾಯಣ. ಎಳೆ ವಯಸ್ಸಿನಲ್ಲಿಯೇ ತಮ್ಮ ವಿದ್ಯೆ, ವಿನಯ, ಅನೇಕ ಸದ್ಗುಣಗಳಿಂದ ಎಲ್ಲ ವಿದ್ವಾಂಸರನ್ನು ಕೂಡ ಆಕರ್ಷಿಸಿದಂತಹ ಮಹನೀಯರು ಇವರು. ಇವರ ಈ ಪಾಂಡಿತ್ಯವನ್ನ ನೋಡಿ, ವಿದ್ಯೆಯನ್ನ ಕಂಡು ಸುರೇಂದ್ರ ತೀರ್ಥರೇ ವಿಜಯೀಂದ್ರ ತೀರ್ಥರ ಸಮಕ್ಷಮದಲ್ಲಿ ಅವರಿಗೆ ಆಶ್ರಮವನ್ನ ದಯಪಾಲಿಸ್ತಾರಂತೆ. ಆಶ್ರಮವನ್ನ ದಯಪಾಲಿಸಿ ಸುಧೀಂದ್ರ ತೀರ್ಥ ಅಂತ ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರನ್ನಾಗಿ ಮಾಡ್ತಾರಂತೆ ಸುರೇಂದ್ರ ತೀರ್ಥರು. ಇಂಥ ಸುಧೀಂದ್ರ ತೀರ್ಥರಿಗೆ ಆಗಿನ ಕಾಲದಲ್ಲಿ ಒಂದು ಪ್ರಸಿದ್ಧಿ ಇತ್ತು, ಷಡ್ದರ್ಶನಾಚಾರ್ಯ. ಈಗಿನ ಕಾಲದಲ್ಲಿ ನಾವೆಲ್ಲ ಕೇವಲ ಚತುಶಾಸ್ತ್ರ ಪಂಡಿತರು, ಚತುಶಾಸ್ತ್ರಗಳಲ್ಲಿ ಅಪರಿಮಿತವಾದ ಪಾಂಡಿತ್ಯವನ್ನ ಗಳಿಸಿದವರು ಅಂತ ಹೇಳ್ತೇವೆ. ಇದಕ್ಕೆ ಅಪವಾದ ಎನ್ನುವಂತೆ ಈ ಸುಧೀಂದ್ರ ತೀರ್ಥರು ಆಗಿನ ಕಾಲದಲ್ಲಿ ಷಡ್ದರ್ಶನಾಚಾರ್ಯ ವಲ್ಲಭ ಅನ್ನೋ ಬಿರುದಿನಿಂದ ಅಲಂಕೃತರಾಗಿದ್ದರು ಇವರು. ಈ ಸುಧೀಂದ್ರ ತೀರ್ಥರ ಪಾಂಡಿತ್ಯ ಬಾಯಲ್ಲಿ ಅಷ್ಟೇ ಹೇಳಿದ್ರೆ ಮುಗಿಯೋ ಅಂಥದ್ದಲ್ಲ. ಯಾಕೆ? ಇವತ್ತಿನ ದಿನ ಈ ವಿದ್ಯಾ ಪ್ರಪಂಚಕ್ಕೆ, ಸಾರಸ್ವತ ಪ್ರಪಂಚಕ್ಕೆ ಎಂಥೆಂಥ ಗ್ರಂಥಗಳನ್ನ ಕೊಡುಗೆಯನ್ನಾಗಿ ನೀಡಿದ್ದಾರೆ. ಆಪಸ್ತಂಭ ಶುಲ್ಭ ಸೂತ್ರದೀಪ, ಸಮಾಸ ಶಕ್ತಿ ನಿರ್ಣಯ, ಪ್ರಣವದರ್ಪಣ ಖಂಡನ, ದ್ವಿತೀಯ ಸ್ಕಂಧ ಭಾಗವತ ವ್ಯಾಖ್ಯಾನ, ಇಡೀ ಭಾಗವತ ಗ್ರಂಥಗಳಲ್ಲಿಯೇ ಅತ್ಯಂತ ಕಷ್ಟವಾದ ಸ್ಕಂಧ 2ನೇ ಸ್ಕಂಧ. ಯಾಕೆ? ವೇದವ್ಯಾಸ ದೇವರು ಆ 2ನೇ ಸ್ಕಂಧದ ಭಾಗವತದಲ್ಲಿ ಸೃಷ್ಟಿಗೆ ಸಂಬಂಧಪಟ್ಟ ಅನೇಕ ವಿಚಾರಗಳನ್ನ ನಿರೂಪಣೆಯನ್ನ ಮಾಡ್ತಾರೆ. ಅಂಥ ಆ ಕ್ಲಿಷ್ಟಕರವಾದ 2ನೇ ಸ್ಕಂಧಕ್ಕೆ, ಭಾಗವತದ 2ನೇ ಸ್ಕಂಧಕ್ಕೆ ವ್ಯಾಖ್ಯಾನವನ್ನ ದಯಪಾಲಿಸಿದಂತಹ ಮಹನೀಯರು ಈ ಸುಧೀಂದ್ರ ತೀರ್ಥರು. ಅಮೃತಾಹರಣ ಕಾವ್ಯ, ವ್ಯಾಸರಾಜ ಅಭ್ಯುದಯ, ವಿಜಯೀಂದ್ರ ಯಶೋಭೂಷಣ, ವೈರಾಗ್ಯ ತರಂಗ ಅನ್ನುವಂತಹ ಅನೇಕ ಕಾವ್ಯಗಳನ್ನೂ ಕೂಡ ರಚನೆ ಮಾಡಿ ಕೊಟ್ಟಿದ್ದಾರೆ ಇವರು. ಇವರಿಗೆ ಯಾವ ರೀತಿ ಹೊಗಳಿದ್ದಾರೆ ಅಂತ ಹೇಳಿದರೆ, ಅನೇಕರು ಹಿರಿಯರು ಹೇಳ್ತಾರೆ, ಶ್ರೀಮತ್ ಸುಧೀಂದ್ರಂ ವ್ರತಿ ಸಾರ್ವಭೌಮ ಗಾಂಭೀರ್ಯ ಸ್ವೌದಾರ್ಯ ಮುಖೈರ್ಗುಣೌಖೈಃ ತುಲ್ಯಸ್ತ್ವಯಾ ನ ತ್ರಿಷು ವಿಷ್ಟಪೇಶೋ ನಿಶಾಮ್ಯತೆ ಕೋಪಿ ನಿಶಮ್ಯತೆ ವಾ. ಯತಿ ಸಾರ್ವಭೌಮರಾದಂತಹ ಸುಧೀಂದ್ರ ತೀರ್ಥರೇ, ನಿಮ್ಮ ಗಾಂಭೀರ್ಯ, ನಿಮ್ಮ ಔದಾರ್ಯ, ಇವೇ ಮೊದಲಾದಂಥ ಗುಣಗಳಲ್ಲಿ ಜಗತ್ತಿನಲ್ಲಿ ನಿಮಗೆ ಸಾಟಿಯಾದಂಥ ವ್ಯಕ್ತಿಗಳು ಯಾರಾದರೂ ಕೂಡ ಇದ್ದಾರಾ? ಯಾರೂ ಕೂಡ ಈ ಕಲಿಯುಗದಲ್ಲಿ ನಿಮಗೆ ಈ ಗುಣಗಳಿಗೆ ಸರಿ ಸಮಾನವಾಗಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಬರೀ ಭೂಲೋಕದಲ್ಲಿ ಅಂತ ಮಾತ್ರ ಇಷ್ಟೇ ತಿಳಿದುಕೊಳ್ಳಬೇಡಿ. ಇಡೀ 3 ಲೋಕಗಳಲ್ಲಿಯೂ ಕೂಡ
ಭೂಲೋಕ, ಭುವರ್ಲೋಕ, ಸುವರ್ಲೋಕ 3 ಲೋಕಗಳಲ್ಲಿಯೂ ಕೂಡ ನಿಮ್ಮ ಈ ಔದಾರ್ಯಕ್ಕೆ ಸಮಾನರಾದಂಥ ವ್ಯಕ್ತಿಗಳು ಜಗತ್ತಿನಲ್ಲಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಕೇವಲ ಸ್ವಮತೀಯ ಕವಿಶ್ರೇಷ್ಠರಿಂದ ಹೊಗಳಿಸಿಕೊಳ್ಳಲ್ಪಟ್ಟವರಲ್ಲ. ಈ ಹೊಗಳಿಕೆಯನ್ನ, ಈ ಗುಣಗಳನ್ನ ಮುಕ್ತ ಕಂಠದಿಂದ ಹೊಗಳಿದವರು ಬೇರೆ ಯಾರೂ ಅಲ್ಲ, ಪರಮತೀಯ ಕವಿಗಳು ಆ ಸುಧೀಂದ್ರ ತೀರ್ಥರ ಪಾಂಡಿತ್ಯವನ್ನ, ಔದಾರ್ಯವನ್ನ, ಗಾಂಭೀರ್ಯವನ್ನ ಮುಕ್ತ ಕಂಠದಿಂದ ಶ್ಲಾಘನೆ ಮಾಡಿದಂತಹ ಮಹನೀಯರು ಈ ಪರಮತೀಯ ಕವಿಯರು ಸುಧೀಂದ್ರ ತೀರ್ಥರ ಪಾಂಡಿತ್ಯದ ಬಗ್ಗೆ. ಇಂಥ ಸುಧೀಂದ್ರ ತೀರ್ಥರಿಗೆ ತಪಸ್ಸು, ವಿದ್ಯೆ, ವಿನಯ, ಸದ್ಗುಣ ಇವೇ ಮೊದಲಾದಂಥ ಈ ಗುಣಗಳಿಗೆ ಮಾರು ಹೋಗಿ ಅನೇಕ ಮುಸಲ್ಮಾನ ರಾಜರು ಇವರಿಗೆ ಕಪ್ಪು ಕಾಣಿಕೆಯನ್ನ, ಭೂಮಿದಾನವನ್ನ, ಕನಕಾಭಿಷೇಕವನ್ನ ಮಾಡೋದರ ಮೂಲಕ ಗೌರವವನ್ನ ಸಲ್ಲಿಸಿದ್ದಾರೆ ಈ ಸುಧೀಂದ್ರ ತೀರ್ಥ ಯತಿಗಳಿಗೆ. ಒಂದು ಸಲ ಗ್ವಾಲಿಯರ್ ಸಂಸ್ಥಾನದ ಒಬ್ಬ ರಾಜ, ಆ ರಾಜ ಸುಧೀಂದ್ರ ತೀರ್ಥರ ಪಾಂಡಿತ್ಯಕ್ಕೆ, ಅವರ ಬ್ರಹ್ಮವರ್ಚಸ್ಸಿಗೆ ಮನಸೋತು ಇವತ್ತಿನ ದಿನ ಜಗತ್ತಿನಲ್ಲಿ ಯಾವ ಬಲದ ಮುಂದೆ ಶರಣಾಗತರಾಗ್ತೇವೋ ಬಿಡ್ತೇವೋ ಗೊತ್ತಿಲ್ಲ, ಆದರೆ ಬ್ರಹ್ಮಬಲದ ಮುಂದೆ ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ, ಬ್ರಹ್ಮ ತೇಜಸ್ಸಿಗೆ ಸಮಾನವಾದಂಥ ಬಲ ಇವತ್ತಿನ ದಿನ ಜಗತ್ತಿನಲ್ಲಿ ಯಾವುದೂ ಕೂಡ ಇಲ್ಲ. ಈ ಕಾರಣದಿಂದಲೇ ಗ್ವಾಲಿಯರ್ ಸಂಸ್ಥಾನದ ರಾಜ ಆ ಸುಧೀಂದ್ರ ತೀರ್ಥರಿಗೆ ಸುವರ್ಣಪೀಠ, ಶ್ವೇತಛತ್ರ, ಚಾಮರ, ಅನೇಕ ಮುತ್ತು, ರತ್ನ, ವೈಢೂರ್ಯ, ಚಿನ್ನ ಇವೇ ಮೊದಲಾದಂಥ ಸಂಪತ್ತನ್ನ ಕೊಟ್ಟು ಅವರಿಗೆ ರಾಜಮರ್ಯಾದೆಯನ್ನ ಮಾಡಿ ದಿಗ್ವಿಜಯ ಸಿಂಹಾಸನಾಧೀಶ್ವರ ಅನ್ನೋ ಬಿರುದನ್ನ ಕೊಟ್ಟು ಅವರಿಗೆ ಗೌರವವನ್ನು ಅರ್ಪಣೆ ಮಾಡಿದ್ದಾನೆ ಈ ಗ್ವಾಲಿಯರ್ ಸಂಸ್ಥಾನದ ಮಹಾರಾಜ. ಒಂದು ಕಾಲದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾಗ ಬಿಜಾಪುರದ ಆಲಿ ಅದಿಲ್ ಶಾಹ್ ಅನ್ನುವಂತಹ ವ್ಯಕ್ತಿ ಆ ಪಟ್ಟಣವನ್ನ ಆಳ್ತಾ ಇರ್ತಾನೆ. ವಿಧಿ ಆಟಕ್ಕೆ ಆ ಸಮಯದಲ್ಲಿ ಸುಮಾರು ವರ್ಷಗಳ ಕಾಲ ಈ ಭೂಮಂಡಲಕ್ಕೆ ಇಂದ್ರದೇವರು ಮಳೆಯನ್ನೇ ಸುರಿಸಿರೋದಿಲ್ಲ. ಆದರೆ ಬಿಸಿಲು ಮಾತ್ರ ವಿಪರೀತವಾಗಿ, ಬೆಳೆ ಇಲ್ಲ, ತಿನ್ಲಿಕ್ಕಾಹಾರ ಇಲ್ಲ, ಕುಡಿಲಿಕ್ಕೆ ನೀರಿಲ್ಲ. ಇಂಥ ಒಂದು ಕಷ್ಟ ಸಮಯ ಆ ಆಲಿ ಅದಿಲ್ ಶಾಹನ ಆಡಳಿತದಲ್ಲಿ ಒದಗಿ ಬಂದಾಗ ಆ ಸುಧೀಂದ್ರ ತೀರ್ಥರು ಸಂಚಾರದ ನಿಮಿತ್ತ ಇದ್ದಾಗ ಈ ವಾರ್ತೆಯನ್ನ ಕೇಳಿ ಆ ಆಲಿ ಅದಿಲ್ ಶಾಹ್ ಅನ್ನುವಂತಹ ವ್ಯಕ್ತಿ ಅವರ ಹತ್ತಿರ ಬಂದು ಪ್ರಾರ್ಥನೆಯನ್ನ ಮಾಡಿದಾಗ ಇಡೀ ಬಿಜಾಪುರ ಪ್ರಾಂತ್ಯಕ್ಕೆ ಒದಗಿ ಬಂದ ಯಾವ ದುರ್ಭಿಕ್ಷೆ ಇದೆ ಆ ದುರ್ಭಿಕ್ಷೆಯನ್ನ ಪರಿಹಾರ ಮಾಡಿ ಸಮೃದ್ಧವಾಗಿ ಮಳೆಯನ್ನ ತರಿಸಿ ಬೆಳೆಯನ್ನ ಮತ್ತೆ ಪುನಃ ಉತ್ತುವಂತೆ ಬಿತ್ತುವಂತೆ ಮಾಡಿದಂತಹ ಮಹನೀಯರು ಈ ಸುಧೀಂದ್ರ ತೀರ್ಥರು. ಇವರ ಈ ಅಗಾಧವಾದ ತಪಸ್ಸನ್ನ ಕಂಡು ಆ ಸುಧೀಂದ್ರ ತೀರ್ಥರಿಗೆ ಆ ರಾಜ ಜಗದ್ಗುರು ಅನ್ನೋ ಬಿರುದನ್ನ ಕೊಟ್ಟು ಗೌರವವನ್ನ ಕೊಡ್ತಾನಂತೆ. ಹೀಗೆ ಅವರಿಗೆ ಅನೇಕ ಗ್ರಾಮಗಳನ್ನ ದಾನವನ್ನಾಗಿ ಕೊಡ್ತಾನಂತೆ. ಕರ್ನಾಟಕದ ಇಮ್ಮಡಿ ರಂಗರಾಜ ಮಹಾಪ್ರಭು ಇವನು ಈ ಸುಧೀಂದ್ರ ತೀರ್ಥರ ಕಾವ್ಯಶಕ್ತಿ, ಪಾಂಡಿತ್ಯ ಶಕ್ತಿ, ಸಾಹಿತ್ಯ ಶಕ್ತಿ ಎಲ್ಲವನ್ನೂ ಕೂಡ ಮನಗಂಡು ಮಾಘ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿ ಮಂದವಾಸರ ಶನಿವಾರದಂದು ಆ ಸುಧೀಂದ್ರ ತೀರ್ಥರಿಗೆ 5 ಗ್ರಾಮಗಳನ್ನ ದಾನದ ರೂಪದಲ್ಲಿ ಕೊಡ್ತಾನಂತೆ. ಚಿಂಚಲ, ಬಚ್ಚನಹಾಡು, ಖ್ಯಾಡ, ಯಡವಾಡ, ಅರಳಿಹಳ್ಳಿ ಅನ್ನುವಂತಹ 5 ಗ್ರಾಮಗಳನ್ನ ದಾನವನ್ನಾಗಿ ನೀಡಿ ಗೌರವವನ್ನ ಕೊಡ್ತಾನೆ. ಹೀಗೆ ಇವರ ವಿದ್ವತ್ತಿಗೆ ಸಲ್ಲದ ಗೌರವಗಳೇ ಇಲ್ಲ.
ತಂಜಾವೂರಿನ ಅರಸ ಬರೀ ನಮ್ಮ ಕರ್ನಾಟಕ ಪ್ರಾಂತ್ಯದಲ್ಲಿ ಮಾತ್ರ ಇವರು ಗೌರವಕ್ಕೆ ಪಾತ್ರರಾಗಿದ್ದಲ್ಲ, ತಂಜಾವೂರು ನಮ್ಮ ಹತ್ತಿರದಲ್ಲೇ ಇರತಕ್ಕಂತಹ ತಮಿಳುನಾಡು ರಾಜ್ಯದ ತಂಜಾವೂರಿನ ಅರಸನೂ ಕೂಡ ಇವರಿಗೆ ಗೌರವವನ್ನ ಅರ್ಪಣೆ ಮಾಡಿದ್ದಾನೆ. ಹೀಗೆ ಇಂಥ ಆ ಮಹನೀಯರು ಶಾಸ್ತ್ರ ಪ್ರಪಂಚಕ್ಕೆ ಅಪರಿಮಿತವಾದಂತಹ ಕೊಡುಗೆಯನ್ನ ನೀಡಿದ್ದಾರೆ. ಅಂಥ ಸುಧೀಂದ್ರ ತೀರ್ಥರು ಈ ವಿಜಯೀಂದ್ರ ತೀರ್ಥರ ಮೂಲಕ ಅನೇಕ ಸಚ್ಚಾಸ್ತ್ರಗಳ ಉಪದೇಶವನ್ನ ಪಡೆದುಕೊಂಡಿದ್ದಾರೆ. ಇವರಿಗೆ ಸಲ್ಲಬೇಕಾದ ಗೌರವ, ಇವರು ಮಾಡಿದಂತಹ ಉತ್ತಮವಾದ ಕೆಲಸ ಏನು ಅಂತ ಹೇಳಿದರೆ, ಸುಧೀಂದ್ರ ತೀರ್ಥರಂಥ ಮಹನೀಯರು ವಿಜಯೀಂದ್ರ ತೀರ್ಥರಂಥ ತಪಸ್ವಿಗಳನ್ನ ಗುರುಗಳನ್ನಾಗಿ ಪಡೆದಿದ್ದು ಅಷ್ಟೇ ಅಲ್ಲ, ಬರೀ ಉತ್ತಮ ಗುರುಗಳನ್ನ ಮಾತ್ರ ಅವರು ಪಡೆದಿದ್ದಲ್ಲ, ಹೊರತು ಉತ್ತಮ ಶಿಷ್ಯರನ್ನೂ ಕೂಡ ಸಂಪಾದನೆ ಮಾಡಿ ರಾಘವೇಂದ್ರ ತೀರ್ಥರಂಥ ಮಹನೀಯರಿಗೆ ಆ ಸುಧೀಂದ್ರ ತೀರ್ಥರು ಇವತ್ತಿನ ದಿನ ಪೀಠವನ್ನು ಕೊಟ್ಟು ಇಡೀ ಮಾಧ್ವ ಸಮಾಜಕ್ಕೆ, ಇಡೀ ಹಿಂದೂ ಸಮಾಜಕ್ಕೆ ಅನುಗ್ರಹವನ್ನ ಮಾಡಿದಂಥ ಮಹನೀಯರು ಆ ಸುಧೀಂದ್ರ ತೀರ್ಥರು. ಇವತ್ತಿನ ದಿನ ಸುಧೀಂದ್ರ ತೀರ್ಥರು ರಾಯರಿಗೆ ತಮ್ಮ ಪೀಠವನ್ನ ಉತ್ತರಾಧಿಕಾರತ್ವವನ್ನ ಕೊಡದೇ ಇದ್ದರೆ ಇವತ್ತಿನ ದಿನ ಎಷ್ಟೋ ಜನ ರಾಯರ ಹೆಸರನ್ನ ಹೇಳಿ ಅನ್ನವನ್ನ ತಿಂತಿದ್ದಾರೆ, ಜೀವನವನ್ನ ನಡೆಸ್ತಾ ಇದ್ದಾರೆ. ಹೀಗೆ ಅನೇಕ ಜನ ವೈದಿಕರಿಗೆ, ಅನೇಕ ಜನ ಬಡಬಗ್ಗರಿಗೆ ಕಲ್ಪವೃಕ್ಷ ಕಾಮಧೇನುವಿನಂತೆ ಇರುವಂಥ ಮಹನೀಯರು ಆ ರಾಯರು. ಅಂಥ ರಾಯರಿಗೆ ಸುಧೀಂದ್ರ ತೀರ್ಥರು ಆಶ್ರಮವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ಸಮಾಜಕ್ಕೆ ಕೊಟ್ಟ ಕೊಡುಗೆ ಅಲ್ಲದೆ ಮತ್ತಿನ್ನೇನು ತಾನೇ ಹೇಳಬೇಕು. ಇಂಥ ಆ ಸುಧೀಂದ್ರ ತೀರ್ಥರ ಬಗ್ಗೆ ಹೇಳ್ತಾ ಇದೆ, ವಿಸ್ತೀರ್ಣ ಕೀರ್ತಿ ವಿಭಾವನನ್ಯಾಂ. ಯಾವ ವಿಜಯೀಂದ್ರ ತೀರ್ಥರು ಆಚಾರ್ಯ ಮಧ್ವರ ಸಚ್ಚಾಸ್ತ್ರಗಳನ್ನ ಜಗತ್ತಿನ ಉದ್ದಗಲಕ್ಕೂ ಕೂಡ ಪಸರಿಸಿದ್ದರೋ ಆ ಕೆಲಸವನ್ನ ಇವರು ಮುಂದುವರೆಸಿಕೊಂಡು ಹೋಗಿ ಎಲ್ಲ ಕಡೆ ಜಯಪತ್ರಗಳನ್ನ ತೆಗೆದುಕೊಂಡು ಬಂದು ಆ ಗೌರವಕ್ಕೆ ಪಾತ್ರರಾಗ್ತಾ ಇದ್ರಂತೆ. ಇಂಥ ಆ ಸುಧೀಂದ್ರ ತೀರ್ಥರು ಅಂತ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಹೀಗೆ ವರ್ಣನೆಯನ್ನ ಮಾಡ್ತಾ ಪವಿತ್ರತಾಮೇಷಧರಾ ವಿತನ್ವನ್ ಸಂಚಾರತೋ ದಿಗ್ವಿಜಯಾಪದೇಶಾತ್ ಶ್ರೀ ವೆಂಕಟಕ್ಷ್ಮಾ ಪರೀಣಿ ಸಮಕ್ಷೇ ವಾದೇನ ವಿದ್ವೇಷಿ ಬುಧಾನ್ ವಿಜಿಗ್ಯೇ. ನಾವೆಲ್ಲ ಸಂಚಾರವನ್ನ ಮಾಡಿದರೆ, ನಾವೆಲ್ಲ ಈ ಭೂಮಿಯಲ್ಲಿ ನಡೆದಾಡಿದರೆ, ಯಾವ ಭೂಮಿಯಲ್ಲಿ ಫಲವತ್ತಾದಂಥ ಬೆಳೆ ಬೆಳೆಯತ್ತೋ ಆ ಪ್ರದೇಶದಲ್ಲಿ ನಾವೆಲ್ಲ ಓಡಾಡಿದರೆ ಆ ಭೂಮಿ ಫಲವನ್ನ ಕೊಡೋದೇ ಇಲ್ಲ. ಅಷ್ಟು ವಿಷವನ್ನ ನಮ್ಮ ಕಾಲಿನಲ್ಲಿ ತುಂಬಿಕೊಂಡು ಇವತ್ತಿನ ದಿನ ನಾವೆಲ್ಲ ಓಡಾಡ್ತಾ ಇದ್ದೇವೆ. ಆದರೆ ಸುಧೀಂದ್ರ ತೀರ್ಥರಂತ ಮಹನೀಯರು ಸಂಚಾರವನ್ನ ಮಾಡ್ತಾ ಇದ್ರು. ಯಾತಕ್ಕೋಸ್ಕರ ಸಂಚಾರವನ್ನ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಪವಿತ್ರಿತಾಮೇಷಧರಾಂವಿ ತನ್ವನ್ನ, ಇಡೀ ಭೂಮಂಡಲವನ್ನ ಯಾವ ಕಲಿಯುಗದಲ್ಲಿ ಹುಟ್ಟಿದ ದುರ್ಜನರಿದ್ದಾರೋ ಆ ದುರ್ಜನರ ಓಡಾಟದಿಂದ, ಅವರ ಹುಟ್ಟಿನಿಂದ ಯಾವ ಈ ಭೂಮಿ ಅವರ ಭಾರದಿಂದ ಒದ್ದಾಡ್ತಾ ಇತ್ತೋ ಆ ಭಾರವನ್ನ ಇಳಿಸುವಂಥವರಾಗಿ, ಆ ಭೂಮಿಯನ್ನ, ಅಪವಿತ್ರವಾದ ಭೂಮಂಡಲವನ್ನ ಪವಿತ್ರವನ್ನಾಗಿ ಮಾಡ್ತಾ ಈ ಸುಧೀಂದ್ರ ತೀರ್ಥರು ಇಡೀ ಭರತ ಖಂಡವನ್ನ ಸಂಚಾರ ಮಾಡಿದರು. ಅದಕ್ಕೋಸ್ಕರವೇ ಹೇಳ್ತಾರೆ, ಅನುಗ್ರಹಾಯೈವ ಚರಂತಿ ನೂನಂ. ಮಹಾತ್ಮರು ಇವತ್ತಿನ ದಿನ ಈ ಭೂಮಂಡಲದಲ್ಲಿ ಸಂಚಾರವನ್ನ ಮಾಡ್ತಾರೆ, ಅಥವಾ
ಅನೇಕ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನವನ್ನ ಮಾಡಲಿಕ್ಕೆ, ತೀರ್ಥ ಸ್ನಾನವನ್ನ ಮಾಡಲಿಕ್ಕೆ ಹೋಗ್ತಾರೆ ಅಂತ ಹೇಳಿದರೆ ಅದು ಅವರಿಗೋಸ್ಕರ ಅಲ್ಲ, ಹೊರತು ಈ ಭೂಮಿಯಲ್ಲಿ ವಾಸ ಮಾಡುವಂತಹ ಸಜ್ಜನರ ಅನುಗ್ರಹಕ್ಕೋಸ್ಕರ. ತೀರ್ಥಕ್ಷೇತ್ರಗಳಲ್ಲಿ ಸ್ನಾನವನ್ನ ಮಾಡೋದು ಯಾಕೆ ಅಂತ ಹೇಳಿದರೆ, ಅನೇಕ ತೀರ್ಥಗಳಲ್ಲಿ ನಮ್ಮಂಥ ಪಾಪಿಗಳು ಹೋಗಿ ಸ್ನಾನವನ್ನ ಮಾಡಿ ಯಾವ ಪಾಪಗಳನ್ನ ಬಿಟ್ಟು ಬಂದಿರ್ತೇವೋ ಆ ಪಾಪ ಆ ನದ್ಯಭಿಮಾನಿ ದೇವತೆಗಳಿಗೆ ಹೊತ್ತುಕೊಂಡು ಇರಲು ತುಂಬಾ ಕಷ್ಟವಾಗ್ತಾ ಇರುತ್ತೆ. ಆ ಪಾಪವನ್ನ ಮತ್ತೆ ಪುನಃ ತೆಗೆದು ಹಾಕಿ ಆ ನದ್ಯಭಿಮಾನಿ ದೇವತೆಯ ಸಂತೋಷವನ್ನ ಕಾಣೋದಕ್ಕೋಸ್ಕರ ಈ ಭೂತಾತ್ಮರು, ಅತ್ಯಂತ ತಪಸ್ಸನ್ನ ಮಾಡಿದಂಥ ಮಹನೀಯರು ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ, ಹಾಗೆ ಭೂಮಂಡಲದಲ್ಲಿ ಸಂಚಾರ, ಅನೇಕ ಸಜ್ಜನರಿಗೆ ಉಪದೇಶ, ಇವೇ ಮೊದಲಾದಂಥ ಕೆಲಸಗಳನ್ನ ಆ ಸುಧೀಂದ್ರ ತೀರ್ಥರಂತ ಮಹನೀಯರು ಮಾಡ್ತಾ ಇದ್ರು ಆ ಕಾಲದಲ್ಲಿ. ಹೀಗೆ ಸಂಚಾರವನ್ನ ಮಾಡ್ತಾ ಶ್ರೀ ವೆಂಕಟಾಕ್ಷ್ಮಾ ಪರಿಣಿ ಸಮಕ್ಷೇ, ವೆಂಕಟಾಖ್ಯ, ವೆಂಕಟ ಅನ್ನೋ ಹೆಸರಿನ ಒಬ್ಬ ರಾಜ, ಅವನ ಮೂಲಕ ಅನೇಕ ಗೌರವಗಳನ್ನ ಪಡೆದುಕೊಂಡು ಆ ವಿದ್ವಾಂಸರನ್ನ, ಹಾಗೆ ತಮ್ಮನ್ನ ನೋಡಿ ಯಾರಿಗೆ ಆಗೋದಿಲ್ಲವೋ, ಒಬ್ಬ ಮನುಷ್ಯ ಮೇಲೆ ಹೋಗ್ತಾ ಇದ್ದಾನೆ ಅಂತ ಹೇಳಿದರೆ ಅವನನ್ನು ಎಷ್ಟು ಎಳಿಬೇಕು ಅನ್ನೋದಕ್ಕೋಸ್ಕರವೇ ಕಾಯ್ತಾ ಇರ್ತಾರೆ ಉಳಿದ ವ್ಯಕ್ತಿಗಳು. ಹೀಗೆ ಸುಧೀಂದ್ರ ತೀರ್ಥರ ಪಾಂಡಿತ್ಯವನ್ನ ಕಂಡು ಸಂತಸ ಪಟ್ಟವರು ಕೆಲವರು, ದ್ವೇಷ ಅಸೂಯೆಯನ್ನ ಪಟ್ಟವರು ಇನ್ನು ಕೆಲವರು. ಅವರವರ ಭಾವನೆಗೆ ತಕ್ಕಂತೆ ಸುಖ ದುಃಖ ಎರಡನ್ನೂ ಕೂಡ ಕೊಡ್ತಾ ಆ ಸುಧೀಂದ್ರ ತೀರ್ಥರಂತಹ ಮಹನೀಯರು ಈ ಭೂಮಂಡಲದಲ್ಲಿ ಸಂಚಾರವನ್ನ ಮಾಡಿ ಈ ಭೂಮಂಡಲವನ್ನ ಪವಿತ್ರವನ್ನಾಗಿ ಮಾಡಿದರು.